ಆನಂದಾಭಿಮಾನಿ ಭೂತಾನಿ ಜಾತಾನಿ ಏನ ಜಾತಾನಿ ಜೀವಂತಿ ಯದ್ ಪ್ರಯಂತಿ ಯದ್ ವಿಷಂತಿ ತದ್ ಬ್ರಹ್ಮ ತದ್ ಜಿಜ್ಞಾಸಸ್ವ. ಈ ಜೀವ ಎಲ್ಲಿಂದ ಬಂದನಪ್ಪ ಅಂದ್ರೆ ಆನಂದದಿಂದ ಬಂದ. ಆ ಆನಂದಕ್ಕೆ ನಾವು ಎಲ್ಲಿ ಮಠ ಹೋಗಿ ಮುಟ್ಟೋದಿಲ್ಲ, ಅಲ್ಲಿ ಮಠ ನಮ್ಮ ಪ್ರಯಾಣ ಇರೋದು. ಈಗ ನೋಡಿ, ನೀವು ಚಿದಂಬರ ದೀಕ್ಷಿತರ ಸಂಪ್ರದಾಯ ಅಂತೀರಿ, ನಾವು ಆತ್ಮೋದರ ಸಂಪ್ರದಾಯ ಅಂತೀವಿ, ಕೆಲವೊಬ್ಬರು ಸಂತ ಸಂಪ್ರದಾಯ ಅಂತಾರೆ. ಅದಕ್ಕೊಬ್ಬರು ಮಹಾತ್ಮರು ಹೇಳ್ತಾರೆ, ಯಾವ ನದಿ ನೀರು ಯಾವ ಮಾರ್ಗದಿಂದ ಬಂದರೂ ಕೂಡ ಅದು ಹೋಗಿ ಎಲ್ಲಿ ಸೇರಬೇಕಾಗಿದೆ? ಸಮುದ್ರನೇ ಸೇರಿ. ಈ ಕಡೆಯಿಂದ ಬರಲಿ, ನೀವು ಕಡೆಯಿಂದ ಬರಲಿ, ಯಾವುದೇ ಸಂಪ್ರದಾಯ ಹೇಳ್ಕೊಂಡು ಹೋದ್ರು ಕೂಡ ನಾವು ಸೇರೋದು ಎಲ್ಲಿಪ್ಪ ಅಂದ್ರೆ ಮೂಲ ಸ್ಥಾನ ಯಾವಪ್ಪ ಅಂದ್ರೆ ಆನಂದ. ಅದಕ್ಕೆ ಎಲ್ಲರಿಗೂ ಬೇಕಾಯಿತು ಆನಂದ. ಆ ಆನಂದ ನಮ್ಮ ಪ್ರಾಪ್ತಿ ಆಗಬೇಕಾಯ್ತು ಅಂದ್ರೆ ಏನು ಮಾಡಬೇಕಾಯ್ತು ಅಂದ್ರೆ, ಅದಕ್ಕೆ ನಿಜವಾಗ್ಲೂ ಮಹಾತ್ಮ ಹೇಳ್ತಾರೆ, ನಿನ್ನೊಳೆಯುವುದು ಸುಖಪದ, ಅದನ್ನು ಅನುಭವದಿಂದ ನೋಡಲೇ ಜೀವನೇ ನೀನೇ ಮುಕ್ತನು. ಆನಂದವನ್ನು ನಾವು ಪಡಿಬೇಕಾಯ್ತು ಅಂದ್ರೆ ಏನು ಮಾಡ್ಬೇಕಾಯ್ತು ಅಂದ್ರೆ, ಅದಕ್ಕೆ ಚಿದಂಬರ ದೀಕ್ಷಿತರು ಹೇಳ್ತಿದ್ರಂತ, ದೇಹಭಾವನೆಯೇ ದುಃಖದ ಕೇಳು. ಯಾರ ದೇಹಭಾವನ, ಈ ದೇಹ ನಾನಲ್ಲ, ದೇಹವನ್ನು ತಿಳಿಯುವಂಥ ಆತ್ಮ ಸ್ವರೂಪವೇ ನಾನು ಅಂತ ಯಾರು ತಿಳಿದ ಗಟ್ಟಿಯ ನಿಲೆಯಲ್ಲಿರ್ತಾರೆ, ಅವರು ತಮ್ಮ ಸ್ವರೂಪಕ್ಕೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ. ಅದಕ್ಕೆ ದೇಹಭಾವ ಅಡಿ ಎಲ್ಲ ಮಹಾತ್ಮರೆಲ್ಲ ಹೇಳೋದು ಇದನ್ನೇ ಹೇಳ್ತಾರೆ. ನಾವು ಸಗುಣ ಮಾರ್ಗವನ್ನಾರ ಪಾಲನೆ ಮಾಡಿ ಅಥವಾ ನಿರ್ಗುಣವರನ್ನ ಪಾಲನೆ ಮಾಡಿ, ಎಲ್ಲರೂ ಏನಪ್ಪ ಅಂದ್ರೆ ಆ ಸ್ವರೂಪಕ್ಕೆ ಹೋಗಿ ಮುಟ್ಟೋದು. ಅದಕ್ಕೆ ಮನುಷ್ಯ ಕುಲದ ಜನನದ ಲಾಭ ಯಾವುದು? ಆನಾರಿಂದ ತಿಳಿದು. ಈ ಮನುಷ್ಯ ಹುಟ್ಟು ಬಂದದರ ಲಾಭ ಏನಪ್ಪ ಅಂದ್ರೆ, ನಿಜವಾದ ನಾನು ಯಾರು, ಏನ ದೇಹ ನಾನು, ಏನ ದೇಹವನ್ನು ತಿಳಿಯುವಂಥ ಅವರು ಸ್ವರೂಪ ನಾನು. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರೆತೆಲ್ಲ ಎಂಬುದು ನೀವು. ಯಾರು ನಿಜವಾದ ಗುರುಗಳಪ್ಪ ಅಂದ್ರೆ, ಯಾರ ಅರಿವು ನೀ ಇದೆ ಅಂತ ಯಾರು ಗಟ್ಟಿಗೊಳಿಸಲ್ಲ, ಅರಿವು ನೀನೆಂದು ಸದ್ಗುರು ಪೇಳೆ ಜಾನರ ದೇವ. ಯಾರ ಅರಿವು ನೀ ಇದೆ ಅಂತ ಯಾರು ನಮ್ಗೆ ಗಟ್ಟಿಗೊಳಿಸ್ತಾರ ಅವರು ನಿಜವಾದ ಗುರು. ಅದಕ್ಕೆ ಚಿದಂಬರ ದೀಕ್ಷಿತರ ಬಗ್ಗೆ ಆತ್ಮೋದರ್ ಹೇಳ್ತಿದ್ದಾರೆ ಮೇಲಿಂದ. ಅವ್ರು ಯಾವಾಗಲೂ ತಮ್ಮ ಸ್ವರೂಪಾವಸ್ಥಿತಿ ಒಳಗಡೆ ಇರ್ತಿದ್ರು. ಸಾಮಾನ್ಯವಾಗಿ ಅವರು ಬಹಿರಂಗಕ್ಕೆ ಬರೋದು ಬಹಳ ಕಡಿಮೆ. ಅದಕ್ಕಾಗಿ ನಾವೆಲ್ಲರೂ ಏನಾಗಪ್ಪ ಅಂದ್ರೆ, ನಾವು ದೇಹ ಹಿಡ್ಕೊಂಡು ನಾವು ಸುಖಕ್ಕಾಗಿ ಬಡದಾಡಕತ್ತೀವಿ. ಈಗ ನೋಡೋದು ಉದಾಹರಣೆ ಕೊಡ್ತಾ ಇದ್ದಾರೆ. ನಮ್ಗೆ ಎಚ್ಚರದಾಗ ಆರಾಮಿಲ್ಲ. ಯಾಕೆ ಆರಾಮಿಲ್ಲ? ಎಚ್ಚರದಾಗ ನಮ್ಗೆ ಯಾರಿಗೂ ಆರಾಮಿಲ್ಲ. ನಿದ್ರೆ ಒಳಗೆ ಎಲ್ಲರೂ ಆರಾಮದೀವಿ. ಯಾಕೆ ಆರಾಮದೀವಿ? ಚಾರ್ ಮಾಡಿ ನೋಡಿದ್ರೆ ನಿದ್ರೆ ಆಗೋದ್ರೆ ಆರಾಮಿಲ್ಲ ಅಂತ ಅನ್ನೋರು ಯಾರ್ದಾರಿ? ಕೈ ಹತ್ರಿ. ಎಲ್ಲರೂ ಆರಾಮದಾರ. ಯಾಕೆ ಆರಾಮದಾರ? ಅಲ್ಲೇ ಮನುಷ್ಯ ಹಿಡಿದನ್ನ ಎಲ್ಲ ಬಿಟ್ಟಾರೆ. ಎಚ್ಚರದ ಯಾಕೆ ಆರಾಮಿಲ್ಲ ಅಂದ್ರೆ, ಮನುಷ್ಯ ಎಲ್ಲವನ್ನು ಹಿಡ್ಕೊಂಡಿದೆ. ಅಂದ್ರೆ ಹೇಳುವಂಥ ತಾತ್ಪರ್ಯ ಏನಪ್ಪ ಅಂದ್ರೆ, ಅಜ್ಜಾರ ಮನುಷ್ಯನಾಗ ಬಿಟ್ರೆ ಸುಖ, ಮನುಷ್ಯನಾಗ ಹಿಡ್ಕೊಂಡು ದುಃಖ. ಅಂದ್ರೆ ನಿದ್ರೆ ಒಳಗೆ ನಾವು ಆರಾಮದೀವಿ. ಅಲ್ಲಿ ಹೆಂಗೆ ಆರಾಮದೀವಿ? ಮರತ ರೂಪ ಇದೀವಿ. ಎಲ್ಲಿ ಮಠ ಬರ್ತಿರ್ತೀವಿ ಅಲ್ಲಿ ಮಠ ಅಷ್ಟ ಆರಾಮ ಇರ್ತೀವಿ. ನಮಗೆ ಎಚ್ಚರದಾಗ ಆರಾಮ ಬೇಕಾಯ್ತು. ಈಗ ಎಚ್ಚರದಾಗ ನಮ್ಮ ಆರಾಮ ಬೇಕಾಯ್ತು ಅಂದ್ರೆ ಏನು ಮಾಡಬೇಕು? ರೂಪಾಯಿ ಉಳಿಬೇಕಾಯ್ತು. ಅರುವ ನಾನು ತಿಳಿದ ಕೈ ಬಿಡೋದ್ರಿ. ತಿಳಿದ ಕೈ ಬಿಟ್ಟು ಅಂದ್ರೆ ನಮಗೆ ಶಾಶ್ವತವಾದಂಥ ಸುಖ ಸಿಗ್ತದೆ ಅನ್ನುವಂಥ ಮಹಾತ್ಮರನ್ನ ಅದನ್ನು ತಿಳಿಸಿ. ಎಲ್ಲ ಮಹಾತ್ಮರ ಬೋಧ ಒಂದೇ. ಆ ಮಹಾತ್ಮರ ಬೋಧ ಬೇರೆ, ಈ ಮಹಾತ್ಮರ ಬೋಧ ಬೇರೆ ಅಲ್ಲ. ತುಕಾರಾಮ್ ಇರಲಿ, ಸಾಕ್ರೇಟಿಸ್ ಇರಲಿ, ಜ್ಞಾನದೇವ, ಚಿದಂಬರ ದೀಕ್ಷಿತರು, ಆತ್ಮಾಚಾರ್ಯರು, ಸಿದ್ಧಾರೂಢರು, ನಾಗೇಂದ್ರ, ಎಲ್ಲ ಮಹಾತ್ಮ ಬೋಧ ಒಂದೇ. ಆದರೆ ನಾವೇನು ಮಾಡ್ತೀವಿ? ನಾವು ಬೇರೆ ಬೇರೆ ಸಂಪ್ರದಾಯ ಅದನ್ನು ಇದನ್ನು ಮಾಡ್ಕೊಂಡು ನಾವು
ಹೇಳ್ತಾರೆ ಜ್ಞಾನವೇ ಮುಕ್ತಿಯ ಮಾರ್ಗ, ಬೇರೊಂದು ಮಾರ್ಗವಿಲ್ಲವೆಂದು ಸ್ಮೃತಿ ನಾಣ್ಯ ಪಂಥ ನ ಅನ್ಯ ಪಂಥ ಅಯನಾಯ ವಿದ್ಯತೆ. ಅದಕ್ಕೆ ಬೇರೆ ಮಾರ್ಗನೂ ಇಲ್ಲ, ಜ್ಞಾನವೇ ಮುಕ್ತಿಯ ಮಗ. ಯಾವ ಜ್ಞಾನ? ನನ್ನ ಸ್ವರೂಪದ. ಅದಕ್ಕೆ ಒಂದೇ ಒಂದು ಮಾತ ಮಹಾಲಿಂಗರನ್ನವ್ರು ಹೇಳ್ತಾರೆ, ಏನಪ್ಪ ಅಂತಂದ್ರೆ ಏನ ಕಲಿತದೊಡೆಯೇನು ಏನು ಮಾಡಿದೊಡೆಯೇನು ಸರ್ವು ಕಾನನನ ಗಳದಂಗನಂತೆ ವ್ಯರ್ಥವಾಯು ಸ್ವಾನುಭವ ಸುಜ್ಞಾನವಿಲ್ಲದೆ ಮಾನವನು ಬಲಿಕೆದೊಡೆಯನವ ಸ್ವಾನ ಸೂಕರಂದಲ್ಲಿ ಹೊಟ್ಟೆ ಹೊಡೆದುಕೊಂಡಿಯನು. ನಾವು ಸಾಕಷ್ಟು ಲೌಕಿಕ ವಿದ್ಯೆಗಳನ್ನು ಕಲಿತಿರಬಹುದು. ನೀವು ದೊಡ್ಡ ದೊಡ್ಡ ನೌಕರಸ್ಥರು ಇರ್ಬೋದು, ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು. ಆದ್ರೆ ನಮಗೆ ನಿಜವಾದ ಸುಖ ಸಮಾಧಾನ ಸಂಧಿ ಸಿಕ್ಕೈತಿ. ಸುಖಕ್ಕಾಗಿ ನಾವು ಲೌಕಿಕ ವಿದ್ಯೆ ಕಲಿಯೋದಲ್ಲ, ಜೀವನ ಚರಿತಾರ್ಥವಾಗಿ ಲೌಕಿಕ ವಿದ್ಯೆ. ಅಂದರೆ ನಿಜವಾದ ಶಾಶ್ವತವಾದಂಥ ಸುಖ ಬೇಕಾಯ್ತು ಅಂದ್ರೆ ಏನು ಮಾಡ್ಬೇಕ್ರಿ? ನಿಜವಾದ ನಾನು ಯಾರು? ಆತ್ಮಜ್ಞಾನವೇ ನಿಜವಾದ. ಸ್ವಾನುಭವ ಸುಜ್ಞಾನವಿಲ್ಲದೆ, ತನ್ನ ಜ್ಞಾನವಿಲ್ಲದೆ ಏನು ಮಾಡಿದರೂ ಕೂಡ ವ್ಯರ್ಥ. ಅದಕ್ಕೆ ಆತ್ಮಲಾಭ ಅನ್ಯಲಾಭ ನ ವಿದ್ಯತೆ. ಆತ್ಮಲಾಭಕ್ಕಿಂತ ಹೆಚ್ಚಿನ ಲಾಭ ಯಾವುದೂ ಇಲ್ಲ ಅಂತ ಮಹಾತ್ಮರ ಹೇಳ್ಕೊಂಡು ಬಂದಾರ. ಅದಕ್ಕೆ ಇದು ನಮಗೆ ಕಳೆದ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ವಿಚಾರಗಳನ್ನು ಆ ಗುರುವಿನ ಪಾದಕ್ಕೆ ಅರ್ಪಿಸಿ